ಆಪ್ಕಿ ಅದಾಲತ್ನಲ್ಲಿ ಐಟಮ್ ಗರ್ಲ್ ರಾಖಿ ಸಾವಂತ್ ಮೇಲಿರುವ ಆರೋಪವೆಂದರೆ ಪಾಪ್ಯುಲಾರಿಟಿಗೋಸ್ಕರ ಇವರು ವಲ್ಗ್ಯಾರಿಟಿಯ ಸಹಾಯ ತೆಗೆದುಕೊಂಡಿದ್ದಾರೆ ಎಂಬುದು. ರಾಕಿ, ನಿಮ್ಮ ಬಾಲ್ಯದ ವಿಚಾರವಾಗಿ ನಾವು ರಿಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗಿದ್ದೇನು ಅಂತಂದ್ರೆ, ನೀವು ಇವತ್ತು ಹೇಗಿದ್ದೀರೋ ಹಾಗಿರ್ಲಿಲ್ಲ, ನೀವು ಸಾಕಷ್ಟು ದಪ್ಪ ಇದ್ರಿ ಅಂತ ಕೇಳ್ಪಟ್ಟೆ. ತುಂಬಾ ಡುಮ್ಮಿ ಆಗಿದೆ ನಾನು ಚಿಕ್ಕವಳಿದ್ದಾಗ. ತುಂಬಾನೇ ಆಗಿದೆ. ತುಂಬಾ ಇನ್ನೋಸೆಂಟು ಇದ್ದೆ, ಇವಾಗ್ಲೂ ಇದ್ದೀನಿ. ಮತ್ತೆ ಆದ್ರೆ ಹೇಗೆ ಸಮಯ ಚೇಂಜ್ ಆಗುತ್ತೋ ಹಾಗೆ ಮನುಷ್ಯನೂ ಚೇಂಜ್ ಆಗ್ತಾ ಇರ್ಬೇಕು. ಆದ್ರೆ ಡ್ಯಾನ್ಸ್ ಅಂತೂ ನಾನು ಚಿಕ್ಕವಳಿಂದಾನೇ ಮಾಡ್ತಿದ್ದೆ. ನಿಮ್ ತಂದೆಯವರು ಹೇಳ್ತಾ ಇದ್ರಂತೆ, ಓದೋದ್ರ ಕಡೆ ಗಮನ ಕೊಡು, ಇವೆಲ್ಲ ಜೀವನದಲ್ಲಿ ಕೆಲ್ಸಕ್ಕೆ ಬರಲ್ಲ ಅಂತ. ತುಂಬಾ ಸ್ಟ್ರಿಕ್ಟ್ ಆಗಿದ್ರು ನಮ್ಮಪ್ಪ. ನಮ್ಮಮ್ಮ ಅಷ್ಟೇನ್ ಸ್ಟ್ರಿಕ್ಟ್ ಆಗಿರ್ಲಿಲ್ಲ, ಆದ್ರೆ ನಮ್ಮಪ್ಪ ತುಂಬಾ ಸ್ಟ್ರಿಕ್ಟ್ ಇದ್ರು. ಯಾವಾಗಾದ್ರೂ ಒಂದ್ ವೇಳೆ ಅವರು ನಾನು ಕನ್ನಡಿ ಮುಂದೆ ಡ್ಯಾನ್ಸ್ ಮಾಡಿದ್ ನೋಡಿದ್ರೆ ನಾನು ಕಪಾಳಕ್ ಹೊಡಿಸ್ಕೋಬೇಕಿತ್ತು ಅಥವಾ ತುಂಬಾ ಏನೇನೋ ಆಯ್ತು ನನ್ ಜೊತೆ. ಆದ್ರೆ ಅಪ್ಪನ್ನ ನೋಡ್ತಿದ್ದೆ, ಅವ್ರು ಒಂದ್ ವೇಳೆ ಇಲ್ಲ ಅಂದ್ರೆ ನಾನ್ ಡ್ಯಾನ್ಸ್ ಮಾಡ್ತಿದ್ದೆ ಕನ್ನಡಿ ಮುಂದೆ. ಒಂದ್ ವೇಳೆ ಅಪ್ಪ ಡ್ಯೂಟಿಯಿಂದ ಬಂದಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ನಾನು ಬೆಡ್ ಕೆಳಗ್ ಬಚ್ಚಿಟ್ಕೋತಿದ್ದೆ. ರಾಕಿ, ನೀವು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದಾಗ ಹೇಗೆ ಮಾಡ್ತಾ ಇದ್ರಿ ಅಂತಂದ್ರೆ ಯಾವುದೇ ಡಿಗ್ನಿಟಿನೂ ಕೂಡ ನೀವು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ. ನಾನು ಆತರ ಏನ್ ಡ್ಯಾನ್ಸ್ ಮಾಡ್ಬಿಟ್ಟೆ. ನನಗನ್ಸುತ್ತೆ ನಾನ್ ಏನೇ ಡ್ಯಾನ್ಸ್ ಮಾಡ್ತಾ ಇದ್ರು ಅದು ಇತ್ತೀಚೆಗಿನ ಲೇಟೆಸ್ಟ್ ಫ್ಯಾಷನ್. ಅದು ನಾನು ತುಂಬಾ ವೆಸ್ಟರ್ನೈಸ್ ಡ್ಯಾನ್ಸ್ ಮಾಡ್ತೀನಿ. ನನಗನ್ಸುತ್ತೆ ನಾನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ. ಮತ್ತೆ ಬರೀ ನನ್ನ ಮಾತ್ರ ಕೇಳ್ಬೇಡಿ, ಇಲ್ಲಿ ಕೂತಿರೋ ಆಡಿಯನ್ಸ್ನು ಕೇಳಿ. ಅವರು ನನ್ ತುಂಬಾ ವಿಡಿಯೋಸ್ ನೋಡಿದ್ದಾರೆ. ತುಂಬಾ ಸ್ಟೈಲಿಶ್ ಆಗಿ ಡ್ಯಾನ್ಸ್ ಮಾಡ್ತೀನಿ ನಾನು. ಕೊರಿಯೋಗ್ರಾಫರ್ಸ್ ಹಾಗೆ ಸ್ಟೆಪ್ ಕೊಡ್ತಾರೆ ಸರ್. ಇಲ್ಲ, ನಿಮ್ಮ ಸ್ಟೆಪ್ಸ್ ಬಗ್ಗೆನೂ ಸಮಸ್ಯೆ ಇಲ್ಲ, ನಿಮ್ಮ ಕೊರಿಯೋಗ್ರಾಫರ್ ಬಗ್ಗೆನೂ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ಡ್ಯಾನ್ಸ್ ಮಾಡೋದಕ್ಕೆ ನೀವು ಹಾಕೊಳ್ಳುವಂತ ಬಟ್ಟೆ ಬಗ್ಗೆ. ಇದೆಲ್ಲದೂ ನಮ್ಮಿಂದ ಮಾಡಿಸ್ತಾರೆ ಸರ್. ಹೇಗೆ ಕೊರಿಯೋಗ್ರಾಫರ್ ನಮಗ್ ಸ್ಟೆಪ್ ಕೊಡ್ತಾರಲ್ಲ, ಒಂದ್ ವೇಳೆ ನಮ್ಗೆ ಸೆಕ್ಸಿ ಸ್ಟೆಪ್ ಮಾಡ್ಬೇಕು ಅಂದ್ರೆ ಅವ್ರು ನಮಗ್ ಹೇಳ್ತಾರೆ ಈ ತರ ಮಾಡ್ಬೇಕು ಅಂತ. ಆಗ್ಲೇ ನೀವ್ ಕಾಣಿಸ್ಕೊಳ್ಳೋದು, ಆಗ್ಲೇ ನಿಮ್ ವಿಡಿಯೋ ನೋಡೋದು. ಮತ್ತೆ ಕಾಸ್ಟ್ಯೂಮ್ ವಿಷಯಕ್ ಬಂದ್ರೆ ನಾನ್ ಯಾವ್ದೇ ಡೈರೆಕ್ಟರ್ ಕಾಲರ್ ಪಟ್ಟಿ ಹಿಡ್ಕೊಂಡ್ ಹೇಳಕ್ ಆಗಲ್ಲ ಅಲ್ವಾ, ನನ್ಗೆ ಯಾಕೆ ಈ ತರ ಬಟ್ಟೆ ಕೊಡ್ತಿದೀರಾ ಅಂತ. ಇಷ್ಟು ಶಾರ್ಟ್ ಆಗಿರೋದು ನಾನ್ ಹೇಳ್ತೀನಿ ಸಲ್ವಾರಲ್ಲಿ ಡ್ಯಾನ್ಸ್ ಮಾಡ್ಸಿ, ಸ್ಯಾರಿಲ್ ಡ್ಯಾನ್ಸ್ ಮಾಡ್ಸಿ ಅಂತ. ಆದ್ರೆ ಅವ್ರು ಇಲ್ಲ ಅಂತಾರೆ, ನಿಮ್ಮನ್ ಯಾರು ನೋಡೋದೇ ಇಲ್ಲ ಅಂತಾರೆ. ಅವ್ರು ಹೇಳೋದ್ ಏನಂದ್ರೆ ನಾವ್ ಇಷ್ಟು ದುಡ್ಡು ಹಾಕ್ತಾ ಇದೀವಿ ನಿಮ್ ವಿಡಿಯೋಗೋಸ್ಕರ, ಫಿಲ್ಮ್ ಅಲ್ಲಿ ಇಷ್ಟು ದುಡ್ಡು ಹಾಕ್ತಿದೀವಿ, ಅದು ಓಡ್ಬೇಕಲ್ವಾ ಅಂತ ಹೇಳ್ತಾರೆ. ಅಂದ್ರೆ ಇದೇ ನಿಜವಾದ ಸತ್ಯ ಸರ್. ನಾನ್ ಇದನ್ನ ಫೇಸ್ ಮಾಡಾಗಿದೆ. ನಮಗಿಷ್ಟ ಇಲ್ಲ ಅಂದ್ರೂನು ಈ ತರ ಬಟ್ಟೆ ಹಾಕೋಬೇಕಾಗತ್ತೆ ಸರ್. ರಾಕಿ ನೋಡಿ, ವಿಡಿಯೋಗಳಲ್ಲಿ ಬಹುಶಃ ಡೈರೆಕ್ಟರು ಹೇಳಿರ್ಬೋದು ಅಂತ ಅನ್ಸುತ್ತೆ. ಆದ್ರೆ ನೀವು ಸ್ಟೇಜ್ ಶೋ ಮಾಡ್ತಿರಲ್ಲ, ಆಗ ನೀವೇ ಡಿಸೈಡ್ ಮಾಡ್ಬೋದಲ್ಲ ಯಾವ ಬಟ್ಟೆ ಹಾಕೋಬೇಕು ಅಂತ. ನಾನು ಕೋಲ್ಹಾಪುರ್ಗ್ ಹೋದಾಗ ಒಂದು ಗಲಾಟೆ ಆಗಿತ್ತಲ್ಲ, ಅದಕ್ಕಿಂತ ಮುಂಚೆ ತುಂಬಾ ಶೋಸ್ ಮಾಡಿದ್ದೆ. ನನ್ ಮೊದಲನೇ ಸಾಂಗ್ಗೆ. ನಿಮ್ಮ ವಿಡಿಯೋದ ಒಂದು ಫೋಟೋ ಈಗ ನನ್ನ ಹತ್ರ ಇದೆ. ಯಾವ ಏರ್ ಹೋಸ್ಟೆಸ್ ಈ ತರ ಬಟ್ಟೆ ಹಾಕೊಳ್ತಾರೆ ಸ್ವಲ್ಪ ಹೇಳಿ. ಸರ್, ನನ್ ಡೈರೆಕ್ಟರ್ ಇದಾರೆ, ರಾಹುಲ್ ಸೂದ್. ನಾನ್ ಚೆನ್ನಾಗಿ ಒಳಗಡೆ ಶರ್ಟ್ ಹಾಕೊಂಡ್ ಬಂದಿದ್ದೆ, ಆಮೇಲೆ ಅದ್ರ ಮೇಲೆ ಜಾಕೆಟ್ ಹಾಕೊಂಡಿದ್ದೆ, ಆಮೇಲೆ ಬಂದು ಫೋಟೋ ಶೂಟ್ ಮಾಡಿಸ್ತಾ ಇದ್ದೆ. ಅವ್ರು ಹೇಳಿದ್ರು ಮಜಾ ಬರ್ತಿಲ್ಲ ಅಂತ. ನಿಜ ಹೇಳ್ತೀನಿ, ಅವ್ರು ಹೇಳಿದ್ರು ಏನು ಕಾಣಿಸ್ತಿಲ್ಲ. ನಾನಂದೆ ವಾಟ್ ಯು ಮೀನ್ ಸರ್? ಅವ್ರು ಹೇಳಿದ್ರು ಹೋಲ್ಡ್ ದಿಸ್ ಯೋರ್ ಶರ್ಟ್ ಅಂಡ್ ಜಸ್ಟ್ ಪುಲ್ ಔಟ್ ಅಂಡ್ ಡೂ ಲೈಕ್ ದಿಸ್. ಸೊ ನಾನಂದೆ ಓಕೆ, ಬಿಕಾಸ್ ಐ ಹ್ಯಾವ್ ಟು ಲಿಸನ್ ಟು ಮೈ ಡೈರೆಕ್ಟರ್. ನನ್ ಡೈರೆಕ್ಟರ್ ಮಾತನ್ನ ನಾನ್ ಕೇಳ್ಬೇಕಾಗುತ್ತಲ್ಲ, ಯಾಕಂದ್ರೆ ಇದ್ರ ಡೈರೆಕ್ಟರ್ ಅವ್ರೇನೆ. ಸೊ ನಾನು ಅವ್ರು ಹೇಳ್ದಾಗೇನೆ ಹೀಗ್ ಮಾಡ್ದೆ. ಆಮೇಲೆ ನೋಡಿದ್ರೆ ಈ ತರ ಫೋಟೋ ಬಂದಿದೆ ಸರ್. ನಾನ್ ಏನ್ ಮಾಡ್ಲಿ ಹೇಳಿ? ನೀವು ಎಷ್ಟು ಇನೋಸೆಂಟ್ ಅಂತ ಹೇಳ್ತಾ ಇದ್ದೀರಿ ಅಂತಂದ್ರೆ, ನೀವು ಡೈರೆಕ್ಟರ್ ಹೇಳಿದ್ದನ್ನ ಮಾಡಿದ್ದೀರಾ, ಅದರ ಪರಿಣಾಮ ಏನಾಗತ್ತೆ ಅಂತ ಗೊತ್ತಿಲ್ಲ ಅಂತಿದ್ದೀರಿ. ಸರ್, ನನಗ್ ಗೊತ್ತಿತ್ತು ಇದ್ರ ಪರಿಣಾಮ ಏನಾಗುತ್ತೆ. ಯಾಕಂದ್ರೆ ಸರ್, ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನು ಒಬ್ಳೆ ಹುಡುಗಿ ಅಲ್ಲ ಸರ್, ಇದಕ್ಕೂ ಜಾಸ್ತಿ ವಲ್ಗರ್. ಅದು ಒಂದ್ ಮೂವಿ ಇದೆ, ಗೊತ್ತಿಲ್ಲ ಆ ಮೂವಿ ಹೆಸರು ತಗೋಬೇಕೋ ಬೇಡ್ವೋ ಅಂತ. ಆ ಹೀರೋಯಿನ್ ಇದಾಳಲ್ಲ, ಅವಳು ಫುಲ್ ನ್ಯೂಡ್ ಇದ್ದಾಳೆ ಸರ್. ಅವಳು ಇಡೀ ಬಾಡಿ ಮೇಲೆ ಟ್ಯಾಟೂ ಹಾಕೊಂಡಿದ್ದಾಳೆ. ಅದೇನು ಸರ್, ನಾನ್ ಆತರ ಏನ್ ಮಾಡಲ್ವಲ್ಲ. ನಂದ್ ಎಲ್ಲಾ ವಿಡಿಯೋಸ್ ನೋಡಿ ನೀವು, ಪರ್ದೇಸಿಯಾ ಇಂದ ಹಿಡಿದು ಹೋಟೋ ಪೇ ಐಸಿ ಬಾತ್ ಇಂದ ಹಿಡಿದು ಬುಡ್ಡಾ ಮಿಲ್ಗಿಯಾ ಮೊಹಬ್ಬತೆ ಮಿರ್ಚಿ ಎಲ್ಲಾ ಕ್ಲಾಸಿ ವಿಡಿಯೋ ಎಲ್ಲದೂ ಓಡ್ತಿದೆ. ನಾಟ್ ಬಿಕಾಸ್ ಆಫ್ ಮೈ ಶಾರ್ಟ್ ಕಾಸ್ಟ್ಯೂಮ್, ಬಿಕಾಸ್ ಆಫ್ ಮೈ ಡ್ಯಾನ್ಸ್, ನನ್ ಎಕ್ಸ್ಪ್ರೆಷನ್ ಇಂದಾಗಿ ಮತ್ತೆ ನನ್ ಟ್ಯಾಲೆಂಟ್ ಇಂದಾಗಿ ಸರ್. ಮತ್ ಇಲ್ಲಿ ನೋಡಿದ್ರೆ ಬರೀ ಅರ್ಧ ಗಂಟೆ ಸ್ಮೂಚ್ ಮಾಡ್ತಿರ್ತಾರೆ ಸರ್. ಈ ತರ ಎಲ್ಲಾ ಮೂವೀಸ್ಗಳಿದೆ, ಅಲ್ಲಿ ನಾವು ಸ್ಟಾಪ್ ಮಾಡ್ಬೇಕು ಸರ್. ನನಗನ್ಸಲ್ಲ ನಾನು ಏನು ತಪ್ಪು ಮಾಡಿದೀನಿ ಅಂತ. ನಿಮ್ಮ ವಿಡಿಯೋಗಳೇನಿದೆಯಲ್ಲ, ಅದನ್ನ ಒಟ್ಟಿಗೆ ಫ್ಯಾಮಿಲಿಯವರೆಲ್ಲ ಜೊತೆಲಿ ಕೂತು ನೋಡೋದಕ್ಕೆ ಸಾಧ್ಯ ಅಂತ ಅನ್ಸುತ್ತಾ ನಿಮ್ಗೆ? ಸರ್, ನೋಡ್ತಾರೆ. ನನ್ಗೆ ಫ್ಯಾಮಿಲಿಗಳಿಂದಾನೇ ಫೋನ್ ಕಾಲ್ ಬರುತ್ತೆ. ಅವ್ರಿಗೆ 2-3 ಮಕ್ಕಳಿದ್ದಾರೆ. ಅಲ್ಲಿ ಫೀಮೇಲ್ ಅವ್ರು ಹೇಳ್ತಾರೆ, ಓ ಮೈ ಗಾಡ್ ಯು ಆರ್ ಸೋ ಹಾಟ್. ಫೀಮೇಲ್, ಮೇಲ್ ಅಂತೂ ಬಿಟ್ಬಿಡಿ ಸರ್. ರಾಕಿ, ನೀವ್ ಹೇಳ್ದಾಗೆ ಎಲ್ಲ ಸರಿ ಇದೆ ಅಂತಂದ್ರೆ ಮತ್ತೆ ಈ ರೀತಿ ಯಾಕಾಯ್ತು? ನಾನ್ ಕೇಳ್ಪಟ್ಟೆ ನೀವು ಫರಾ ಖಾನ್ ಅವರ ಮೇಹುನಲ್ಲಿ ಕೆಲಸ ಮಾಡ್ಬೇಕಾದ್ರೆ, ನೀವು ಸೆಟ್ಟಿಂದ ವಾಪಸ್ ಬರ್ಬೇಕಾದ್ರೆ ನೀವು ಎಷ್ಟು ಚಿಕ್ಕ ಬಟ್ಟೆ ಹಾಕೊಂಡಿದ್ರಿ ಅಂದ್ರೆ ನೀವು ಮನೆಗ್ ಬರೋದಕ್ಕೆ ಬುರ್ಕಾ ಹಾಕೊಂಡ್ ಬರ್ಬೇಕಾಯ್ತು.
ನಾನ್ ಯಾವಾಗ ಫರಾಖಾನ್ ಮೂವಿಗೆ ಆಡಿಷನ್ ಮಾಡಿದ್ನಲ್ಲ, ಆವಾಗ ಅವ್ರು ಹೇಳಿದ್ರು ನೀವು ಶಾರ್ಟ್ ಬಟ್ಟೆನ ಹಾಕೊಂಡ್ ಬರ್ಬೇಕು ಆಡಿಷನ್ ಕೊಡಕ್ಕೆ ಶಾರುಖ್ ಖಾನ್ ಮೂವಿಗೋಸ್ಕರ. ನಾನು ಇದಕ್ಕೂ ಮುಂಚೆ ಯಾವ ಮೂವಿನೂ ಮಾಡಿರ್ಲಿಲ್ಲ, ಬಿಲ್ಡಿಂಗ್ ಕೆಳಗಿಂದ ಹೇಗ್ ಇಳಿಲಿ ನಾನು ಶಾರ್ಟ್ ಡ್ರೆಸ್ ಹಾಕೊಂಡು. ಸೊ ನನಗ್ ಗೊತ್ತಿಲ್ಲ, ನಾನ್ ಬುದ್ಧಿ ಯೂಸ್ ಮಾಡ್ದೆ, ಶಾರ್ಟ್ ಡ್ರೆಸ್ ಹಾಕೊಂಡು ಅದ್ರ ಮೇಲ್ ಬುರ್ಕಾ ಹಾಕೊಂಡ್ಬಿಟ್ಟೆ. ಆಮೇಲೆ ಅನ್ಸ್ತು ನನ್ಗ್ ಬಿಲ್ಡಿಂಗ್ ಇಂದ ಆರಾಮಾಗಿ ಹೋಗ್ಬೋದು. ಆಮೇಲೆ ನಾನ್ ಹೋಗಿ ಆಡಿಷನ್ ಕೊಟ್ಟಾಗ ಅಲ್ಲಿರೋರೆಲ್ಲ ಹೆದರ್ಕೊಂಡ್ಬಿಟ್ರು, ಇವಳು ಯಾಕೆ ಬುರ್ಕಾ ಹಾಕೊಂಡ್ ಬಂದಿದ್ದಾಳೆ ಅಂತ. ಮತ್ತೆ ಅವ್ರು ಹೇಳಿದ್ರು ಇಲ್ಲ ನೀವ್ ಮನೆಗ್ ಹೋಗಿ ಅಂತ. ನೋಡಿ ನಾನ್ ಫುಲ್ ಡ್ರೆಸ್ ಹಾಕಿದ್ದೆ, ಅವ್ರಿಗೆ ಗೊತ್ತಿರ್ಲಿಲ್ಲ ನಾನ್ ಶಾರ್ಟ್ ಡ್ರೆಸ್ ಹಾಕಿದ್ದೀನಿ ಒಳಗೆ ಅಂತ. ನಾನಂದೆ ಕ್ಯಾಮ್ರಾ ಶುರು ಮಾಡಿ ನಾನು ಆಡಿಷನ್ ಕೊಡ್ತೀನಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು ನಮ್ಗೆ ಟೀನೇಜ್ ಹುಡುಗಿ ಬೇಕು ಅಂತ, ಅವಳು ಸ್ವಲ್ಪ ಫ್ರೀ ಇರ್ತಾಳೆ, ಮೇಕಪ್ ಹಾಕ್ತಾಳೆ, ಮಿನಿ ಸ್ಕರ್ಟ್ ಹಾಕೋತಾಳೆ ಅಂತ. ನಾನಂದೆ ಸರ್ ನೀವ್ ಕ್ಯಾಮ್ರಾ ಶುರು ಮಾಡಿ, ಫರಾಖ್ ಖಾನ್ ಇದ್ರು, ಶಾರುಖ್ ಇದ್ರು. ಅವ್ರು ಅನ್ಕೊಂಡ್ರು ಇವಳು ತುಂಬಾ ಮಾತಾಡ್ತಿದ್ದಾಳೆ, ಆಡಿಷನ್ ತಗೊಂಡ್ ಕಳ್ಸೋಣ ಅಂತ. ಸರಿ ಅಂದ್ರು. ಕ್ಯಾಮ್ರಾ ಶುರು ಆದ ತಕ್ಷಣ ನಾನ್ ಬುರ್ಕಾ ತೆಗೆದ್ಬಿಟ್ಟೆ. ನೀವ್ ಯೋಚನೆ ಮಾಡಿ, ನಾನ್ ಐಬ್ರೋ ಮಾಡಿಲ್ಲ, ವ್ಯಾಕ್ಸಿಂಗ್ ಮಾಡಿಲ್ಲ, ನೆಕ್ಸ್ಟ್ ಡೇ ನಾನ್ ಫ್ಲೈಟ್ ತಗೊಂಡೆ ಇದೇ ಫಿಲ್ಮ್ಗೋಸ್ಕರ, ಜಸ್ಟ್ ಬಿಕಾಸ್ ಆಫ್ ಶಾರ್ಟ್ ಡ್ರೆಸ್. ದೇ ಸೆಲೆಕ್ಟೆಡ್ ಮೀ. ಹಾಗ್ ನೋಡಕ್ ಹೋದ್ರೆ ಇಡೀ ಫಿಲ್ಮ್ ಅಲ್ಲಿ ನನ್ ತುಂಬಾ ದೊಡ್ಡ ರೋಲ್ ಇತ್ತು. ಆದ್ರೆ ಶಾರುಖ್ ಖಾನ್ ಅವ್ರ ಫೈಟಿಂಗ್ ಇಂದ ನನ್ ರೋಲೇ ಕಟ್ಟಾಗೋಯ್ತು, ಬರೀ ಶಾರ್ಟ್ ಡ್ರೆಸ್ಸೇ ಕಾಣಿಸ್ತು. ಅಂದ್ರೆ ನೀವ್ ಹೇಳ್ತಾ ಇರೋದು ನಿಮ್ಮಂತ ಹುಡುಗಿರು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಕೆಲಸ ತಗೋಬೇಕು ಅಂತಂದ್ರೆ ಶಾರ್ಟ್ ಡ್ರೆಸ್ ಅನ್ನು ಹಾಕೊಂಡೇ ತಗೋಬೇಕು ಅಂತೀರಿ. ಇವತ್ ನನ್ಗೆ ಈ ಫಿಲ್ಮ್ ಇಂಡಸ್ಟ್ರಿಲಿ 5-6 ವರ್ಷ ಆಗಿದೆ. ಇವಾಗ್ ನನ್ಗೆ ಹೈಪ್ ಸಿಗ್ತಾ ಇದೆ, ಯಾಕಂದ್ರೆ ಕಳೆದ 4 ವರ್ಷದಿಂದ ನಾನ್ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಎಲ್ಲರೂ ಆಫೀಸ್ ಹತ್ರ ಹೋಗಿ ಆಡಿಷನ್ ಕೊಡ್ತಾ ಇದ್ದೀನಿ, ಫೋಟೋಸ್ ಕೊಡ್ತಿದ್ದೀನಿ, ಜನ ಕೆಟ್ ಮಾತಾಡ್ತಾರೆ, ಅದನ್ನ ಫೇಸ್ ಮಾಡಿ ಮನೆಗ್ ಬಂದು ಅಳ್ತಿರ್ತೀನಿ. ಆದ್ರೆ ನಮ್ಮಮ್ಮ ಹೇಳ್ತಾರೆ ಯೋಚನೆ ಮಾಡ್ಬೇಡ ಮಗಳೇ, ಒಂದಲ್ಲ ಒಂದಿನ ನಿನ್ಗ್ ಒಳ್ಳೆ ಕೆಲ್ಸ ಸಿಗುತ್ತೆ ಅಂತ ಹೇಳ್ತಾರೆ. ಪರವಾಗಿಲ್ಲ ನನ್ಗೆ ಹೀರೋಯಿನ್ ಜಾಬ್ ಸಿಕ್ಕಿಲ್ಲ ಅಂದ್ರೆ, ಯಾಕಂದ್ರೆ ನಾನ್ ಯಾವ್ ಕೆಟ್ಟ ಕೆಲ್ಸನೂ ಮಾಡಿಲ್ಲ, ಅದಕ್ಕೆ ಸಿಕ್ಕಿಲ್ಲ ನನ್ಗೆ. ಆದ್ರೆ ನಾನು ಸ್ಟ್ರಗಲ್ ಮಾಡಿ ಬಂದಿದ್ದೀನಿ. ವಿಡಿಯೋಸ್ ಮತ್ತೆ ಐಟಮ್ ಸಾಂಗ್ ಇಂದ ಸ್ಟಾರ್ಟ್ ಮಾಡ್ದೆ. ಸೊ ಬಾಸ್, ನಾನು ಕ್ಷಮೆ ಕೇಳ್ತೀನಿ ಈ ತರ ಮಾತಾಡ್ತಿರೋದಕ್ಕೆ. ನಾನ್ ಯಾರ್ದೋ ಜೊತೆ ಹೋಗಿ ಮಲ್ಗಿಲ್ಲ, ಆದ್ರೆ ನಾನ್ ಚಿಕ್ಕ ಬಟ್ಟೆ ಹಾಕೊಂಡು ಬಂದಿದ್ದೀನಿ ಮುಂದೆ. ಇದಂತೂ ಇದೆ. ನಾನು ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನೀವ್ ಹೇಳ್ತಾ ಇರೋದು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಈ ತರದ ಆಫರ್ಸ್ ಬರುತ್ತೆ ಅಂದ್ರೆ, ಕಾಸ್ಟಿಂಗ್ ಕೌಚ್ ಬರುತ್ತೆ, ಇಂಥದ್ದನ್ನ ನೀವು ಒಪ್ಕೋಬೇಕಾಗತ್ತೆ ರೋಲ್ ಬೇಕು ಅಂತಂದ್ರೆ. ಹಾಗಾಗತ್ತೆ. ದೊಡ್ಡ ಡೈರೆಕ್ಟರ್ಸ್ ಮತ್ತೆ ದೊಡ್ಡ ಪ್ರೊಡ್ಯೂಸರ್ಸ್ ಆ ಥರ ಏನೂ ಮಾಡೋದಿಲ್ಲ. ಆದ್ರೆ ಸ್ವಲ್ಪ ಜನ ನಮ್ ಇಂಡಸ್ಟ್ರಿನ ಎಷ್ಟು ಹಾಳ್ ಮಾಡಿದಾರೆ ಅಂದ್ರೆ ಕೆಲವರು ಜನ ಇರ್ತಾರೆ, ಅವ್ರು ತುಂಬಾ ಹಾಳ್ ಮಾಡಿದಾರೆ. ಅದ್ರಲ್ಲಿ ಕೆಲವರು ಆಕ್ಟರ್ಸು ಇದಾರೆ. ಅವ್ರೆಲ್ಲಾರ್ನೂ ನಿಮ್ ಚಾನೆಲ್ ಅಲ್ಲೇ ತೋರ್ಸಿದ್ರು ಆ ಆಕ್ಟರ್ಸ್ದು ಕಾಸ್ಟಿಂಗ್ ಕೌಚ್ ಬಗ್ಗೆ. ಸೊ ಕೆಲವ್ರು ಜನರು ಹಾಗೇ ಇದಾರೆ. ಸುಮಾರ್ ಜನ ಹುಡುಗಿರು ಎಲ್ಲೆಲ್ಲಿಂದಾನೋ ಬರ್ತಾರೆ ಕನ್ಸ್ಗಳನ್ನ ಕಟ್ಕೊಂಡು ಹೀರೋಯಿನ್ ಆಗಕ್ಕೆ ಅಥವಾ ಐಟಮ್ ಗರ್ಲ್ ಆಗೋದಕ್ಕೆ. ಸೊ ಅಲ್ಲಿ ಇವ್ರನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಈ ತರ ಕೆಟ್ಟ ಜನಗಳು, BC ಗ್ರೇಡ್ ಜನಗಳು ಇದಾರೆ. ಅವ್ರ ಏನ್ ಹೇಳ್ತಾರೆ ಅಂದ್ರೆ, ಆಕ್ಟಿಂಗ್ ನೋಡಕ್ ಇಷ್ಟ ಇಲ್ಲ ಅವ್ರಿಗೆ, ಡ್ಯಾನ್ಸ್ ನೋಡಕ್ ಇಷ್ಟ ಇಲ್ಲ, ಸ್ಕಿನ್ ಟೆಸ್ಟ್ ತಗೊಳ್ಳೋಣ ಅಂತ ಹೇಳ್ತಾರೆ. ಅದು ಸ್ಕ್ರೀನ್ ಟೆಸ್ಟು ಅಲ್ಲ, ಸ್ಕಿನ್ ಟೆಸ್ಟ್. ಏನಿದೆಲ್ಲ? ಹುಡುಗಿ ಪಾಪ ಬರ್ತಾಳೆ, ನೀವ್ ಕೆಲ್ಸ ಕೊಡಿ ನಮ್ಗೆ. ಅವಳು ಹೇಳ್ತಾಳೆ ನಾನ್ ತುಂಬಾ ಟ್ಯಾಲೆಂಟೆಡ್ ಸರ್. ಸೊ ಅವ್ರು ಹೇಳ್ತಾರೆ ಆಮೇಲೆ ನಿಮ್ದು ಟ್ಯಾಲೆಂಟ್ ಆಡಿಯನ್ಸ್ ಮುಂದೆ ಹೋಗುತ್ತೆ, ಮೊದ್ಲು ನಮಗ್ ನಿಮ್ ಟ್ಯಾಲೆಂಟ್ ತೋರ್ಸಿ ಅಂತ. ತಪ್ಪಲ್ವಾ ಇದು? ಆದ್ರೆ ರಾಕಿ, ನೀವು ಎಲ್ಲಾ ತಪ್ಪುಗಳನ್ನು ಅವ್ರ ಮೇಲೆ ಹಾಕ್ತಾ ಇದ್ದೀರಾ. ನೋಡಿ, ಹುಡುಗಿರು ಯಾವ ತರದ ಬಟ್ಟೆಗಳನ್ನ ಹಾಕೊಳ್ತಾರೆ, ಯಾವ ತರದ ಫೋಟೋಗಳನ್ನ ಅವ್ರ ಹತ್ರ. ಹುಡ್ಗಿರ್ ಪಾಪದವ್ರಾಗಿರ್ತಾರೆ. ಆ ಹುಡ್ಗಿರು ಮೊದ್ಲು ಹಳ್ಳಿಯಿಂದ ಬಂದಾಗ ಲಂಗ ತಾವಣಿಲಿ 2 ಜಡೆ ಹಾಕೊಂಡು ಫೋಟೋ ಶೂಟ್ ಮಾಡಿಸ್ತಾರೆ. ಬಾಂಬೆಗ್ ಬಂದು ಚೇಂಜ್ ಆಗ್ಬಿಡ್ತಾರೆ, ಶಾರ್ಟ್ ಡ್ರೆಸ್. ಫಿಲ್ಮ್ ಇಂಡಸ್ಟ್ರಿಲಿ ಇದೇ ನಡೆಯೋದು. ರಾಕಿ, ಇಲ್ಲಿ ಆಡಿಯನ್ಸ್ ಅಲ್ಲಿ ಏನ್ ಜನಗಳು ಕೂತಿದಾರಲ್ಲ, ನಾವು ಅವ್ರನ್ನೇ ಕೇಳೋಣ. ಅವ್ರಿಗೆ ಯಾವ್ದು ವಲ್ಗರ್ ಅಂತ ಅನ್ಸುತ್ತೆ. ಯಾರ್ಯಾರಿಗೆ ವಲ್ಗರ್ ಅಂತ ಅನ್ಸುತ್ತೋ ಅವರು ನಿಮ್ಮ ಕೈಗಳನ್ನ ಮೇಲೆಕೆತ್ತಿ. ರಾಕಿ, ನೋಡಿ, ಇದೇ ಜನಗಳು ಡಿಸೈಡ್ ಮಾಡ್ತಾರೆ ಯಾವುದು ಸತ್ಯ, ಯಾವುದು ಸುಳ್ಳು. ಸರ್, ಇದು ತುಂಬಾ ತಪ್ಪು. ಎಲ್ಲರೂ ನನ್ ವಿಡಿಯೋಸ್ ನೋಡ್ತಾರೆ, ಎಲ್ಲರಿಗೂ ನನ್ ಫೋಟೋಸ್ ಬೇಕು. ತಪ್ಪು ಇದು. ಪಾಲಿಟಿಕ್ಸ್ ಇದು. ನಿಮಗ್ ಗೊತ್ತಿದ್ಯಾ, ಬನಾರಸ್ನಲ್ಲಿ ಸೀರೆಗಳನ್ನ ತಯಾರು ಮಾಡ್ತಾರಲ್ಲ, ವೆಂಡರ್ಸ್ ಇದಾರಲ್ಲ, ಅವರು ನಿಮ್ಗೋಸ್ಕರ ಸೀರೆಗಳನ್ನ ಕಳಿಸ್ಕೊಟ್ಟಿದ್ರು. ಮೈ ಗಾಡ್, ನನಗ್ ಗೊತ್ತಿಲ್ಲ. ಅಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ನ್ಯೂಸ್ ಪ್ರಿಂಟ್ ಆಗಿತ್ತು, ಏನು ಅಂತಂದ್ರೆ, ನಾವಿದನ್ನ ರಾಖಿ ಸಾವಂತ್ ಕಳಿಸ್ಕೊಡ್ತಾ ಇದೀವಿ, ಯಾಕಂದ್ರೆ ಆಕೆ ಪೂರ್ತಿಯಾಗಿ ಬಟ್ಟೆ ಮುಚ್ಕೊಳ್ಳಿ ಅಂತ. ನೋಡಿ ಸರ್, ನಂಗೆ ಆತರ ಸಿನಿಮಾ ಮಾಡಕ್ಕೂ ಇಷ್ಟ ಇದೆ. ಸಂಜಯ್ ಲೀಲಾ ಬನ್ಸಾಲಿ ನನ್ನ ಸೈನ್ ಮಾಡಿದ್ರೆ ಅವ್ರು ನನಗ್ ಸೀರೆನೇ ಹಾಕ್ಸೋದು. ಅವ್ರು ನನಗ್ ಶಾರ್ಟ್ ಡ್ರೆಸ್ ಹಾಕ್ಸಲ್ಲ. ಡೈರೆಕ್ಟರ್ಗೆ ಡಿಫ್ರೆನ್ಸ್ ಇರುತ್ತೆ ಸರ್. ಇವಾಗ ನಾನು ಮಹೇಶ್ ಭಟ್ ಅವ್ರ ಸಿನಿಮಾ ಮಾಡ್ತಿದ್ದೀನಿ ಅಂದ್ರೆ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನ್ ಏನ್ ಹಾಕೋತೀನಿ ಅಂತ ನೀವೇ ಹೇಳಿ. ಇವಾಗ ಇವತ್ತಿನ ತನಕ ನಿಮ್ಗೆ ಅಂತ ಡೈರೆಕ್ಟರ್ ಸಿಕ್ಕಿಲ್ವಾ? ನನಗ್ ಸಿಕ್ಕಿಲ್ಲ ಸರ್. ನೀವ್ ನಿಜ ಹೇಳ್ತೀನಿ, ಇಲ್ಲಿವರೆಗೂ ಯಾವ ಡೈರೆಕ್ಟರು ಹಾಕ್ ಸಿಕ್ಕಿಲ್ಲ. ನನ್ಗೆ ಸೀರೆ ಉಟ್ಕೊಳ್ಳಿ, ನಾನ್ ನಿಮ್ಮನ್ನ ಸಿನಿಮಾಗ್ ತಗೋತೀನಿ ಅಂತ ಹೇಳ್ದೋರು ಯಾರು ಹೇಳಿಲ್ಲ ನನ್ಗೆ. ನಂದು ಅಖಿಯಾನ ಮಾರ್ ಎಷ್ಟು ಒಳ್ಳೆ ಸಾಂಗ್ ಆಗಿತ್ತು. ಅಖಿಯಾನ ಮಾರ್, ನೀವ್ ನನ್ನ ನಂಬಿ ಪ್ರೀತೀಶ್ ನಂದಿ ಸರ್ ಇದಾರಲ್ಲ, ನಾನ್ ಕೇಳ್ದೆ ವೇರ್ ಇಸ್ ಮೈ ಕಾಸ್ಟ್ಯೂಮ್. ನನ್ಗೆ ಹ್ಯಾಂಗರ್ ಅಲ್ಲಿ ಬರೀ 2 ಪೀಸ್ ಕಾಣಿಸ್ತಾ ಇತ್ತು. ನನಗ್ ಭಯ ಆಯ್ತು. ನಾನಂದೆ ನಾನು ಇದನ್ ಹೇಗ್ ಹಾಕೊಳ್ಳಿ? ಆದ್ರೆ ನನ್ಗೆ ಹಾಕೋಬೇಕಾಯ್ತು, ಯಾಕಂದ್ರೆ ಸಾಂಗ್ ವಾಸ್ ವೆರಿ ನೈಸ್.
ಮತ್ತೆ ನಾನ್ ಹಾಕೊಳ್ಳಿಲ್ಲ ಅಂದಿದ್ರೆ ಬೇರೆ ಯಾರಾದ್ರೂ ಹಾಕೋತಿದ್ರು. ನಾನ್ ಯಾಕೆ ನನ್ ಕೆಲ್ಸ ಬಿಡ್ಬೇಕು? ಆದ್ರೆ ವಲ್ಗಾರಿಟಿ ನಿಮ್ಮ ಡಾನ್ಸ್ನಲ್ಲಿ, ನಿಮ್ಮ ಬಟ್ಟೆನಲ್ಲಿ ಇದೆ ಅಲ್ವಾ? ಮತ್ತೆ ನಿಮ್ಮ ಪಾಪ್ಯುಲಾರಿಟಿಗೋಸ್ಕರ ನೀವು ವಲ್ಗಾರಿಟಿನ ನಿರಂತರವಾಗಿ ಬಳಸ್ತಾ ಇದ್ದೀರಾ. ನಾನೀ ಮಾತನ್ನ ಒಪ್ಕೋತೀನಿ. ನಾನು ತುಂಬಾನೇ ಶಾರ್ಟ್ ಕಾಸ್ಟ್ಯೂಮ್ ಹಾಕೊಂಡಿದೀನಿ. ಮುಂದೆ ಇಷ್ಟು ಶಾರ್ಟ್ ಕಾಸ್ಟ್ಯೂಮ್ನ ನಾನು ಹಾಕೊಳ್ಳಲ್ಲ. ನೀವಿದನ್ನ ಪಬ್ಲಿಕ್ ಮುಂದೆ ಪ್ರಮಾಣ ಮಾಡ್ತಾ ಇದ್ದೀರಾ? ಹಾ.